ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್. ಇವತ್ತಿನ ಈ ಲಾಗ್ನಲ್ಲಿ ಇಂದ ನಾ ಮಸಾಲೆಯನ್ನ ಮಾಡತ್ತೇನ್ರಿ. ನೀ ಯಾಕೆ ಮಸಾಲೆನ ಮಾಡತ್ತೆ? ಅಚ್ಚಿ ಕಡೆ ಮಾಮಾಗ ನನ್ನ ಕೈ ರುಚಿ ತಿನ್ನೋಂಗಾಗೈತೆ. ಆಯ್ನ ಕರ್ಕೊಂಡು ಮಾಡಂದ ಅಂದ್ರೆ ನೀ ಆಚೆ ಕಡೆ ಈಗ ಮಸಾಲೆ ರೈಸ್ ಮಾಡಕ್ಕೆ ಹೋಗಿ ಅಪರೂಪಕ್ಕೆ ನಮ್ಮ ಅಣ್ಣನ ಈಕಿಗೆ ಹೇಳಿದಾನಂತ ಮಸಾಲೆ ರೈಸ್ ಮಾಡಿಕೊಡು ಸಾನ್ವಿ ಅಂತ ಅಂದ. ಯಾಕಂದ್ರೆ ಸವಿತಾ ಮನೆಯಾಗಿಲ್ಲ, ಊರಿಗೆ ಹೋಗಿದ್ದಾಳು. ಸೊ ಸಾನು ಅಲ್ಲಿ ನಮ್ಮ ಮಮ್ಮಿ ಮನ್ಯಾಗ ಮಸಾಲೆ ರೈಸ್ ಮಾಡ್ತಾಳಂತ. ನೋಡ್ಕೊಂಬರೋನು ಬರ್ರಿ ಹೇಗೆ ಮಾಡ್ತಾಳು ಅಂತ ಅಂದ. ಓಕೆ ಚಲೋ ಚಲ್ತೆ ಹೇ. ಮಸಾಲೆ ರೈಸ್ಗೆ ಏನೇನು ಬೇಕು ಅದನ್ನೆಲ್ಲನೂ ಮಮ್ಮಿ ರೆಡಿ ಮಾಡಿ ಇಟ್ಟಿದ್ದಾರು. ಮತ್ತು ಕಟ್ಟಿಂಗನು ಉಳ್ಳಾಗಡ್ಡಿ ಟೊಮೆಟೊ ಎಲ್ಲನೂ ಮಮ್ಮಿನ ಕಟ್ ಮಾಡಿ ಇಟ್ಟಿದ್ದಾರು. ಈಗೀಗ ಒಗ್ಗರಣೆ ಕೊಡಕ್ಕೆ ಹೇಳಿದರು. ಈಗ ಸಾನು ಕುಕ್ಕರ್ನಾಗ ತುಪ್ಪ ಹಾಕತ್ತಾಳು. ತುಪ್ಪ ಹಾಕಕ್ಕೆ ಹೋಗಿ ಕೈ ಸ್ಲಿಪ್ಪಾಗಿ ಸ್ಪೂನನ್ನು ಕುಕ್ಕರ್ನಾಗ ಬಿತ್ತು. ಸ್ವಲ್ಪ ನನ್ನ ಮಗಳಿಗೆ ಗಡ್ಬಡಿ ಭಾಳ, ಜಲ್ದಿ ಮಾಡೋದು, ಜಲ್ದಿ ಒಟ್ಟು ಗಡ್ಬಡಿನದಾಗ ಇರ್ತಾಳು. ಸೊ ಹಾಗಾಗಿ ಈಗ ಸ್ಪೂನ್ ಸ್ವಲ್ಪ ಬಿತ್ತು. ಒಂದೊಂದು ಸಲ ಆಕಿ ಪೂರ್ತೇಕ ಆಕಿ ಒಬ್ಬಾಕಿನ ಸಲುವಾಗಿ ಏನಾರು ಮಾಡ್ಕೊಳತ್ತೇಳಿ ಅಂದ್ರೆ ಅವಾಗ ಸಣ್ಣ ಪುಟ್ಟದೆಲ್ಲ ಕಟ್ಟಿಂಗ್ ಅದನ್ನು ಎಲ್ಲನೂ ಮಾಡ್ಕೊಳಕ್ಕೆ ಬರ್ತೈತಿ. ಇಲ್ಲೇ ನಮ್ಮ ಮಮ್ಮಿನ ಏನು ಕಟ್ಟಿಂಗ್ ಅದ ಬೇಡ, ಎಲ್ಲ ನಾನು ಕಟ್ ಮಾಡಿ ಕೊಟ್ಟಿರ್ತೇನೆ, ನೀ ಜಸ್ಟ್ ಒಗ್ಗರಣೆ ಅಷ್ಟೇ ಕೊಡು ಅಂತ ಹೇಳಿರು. ಹಾಗಾಗಿ ಮಮ್ಮಿ ಎಲ್ಲ ರೆಡಿ ಮಾಡಿಟ್ಟಿರು. ಆಕಿಗೆ ಒಗ್ಗರಣೆ ಹಾಕು ಅಂತ ಹೇಳಿರು. ಆಕಿಗೆ ಒಂದೇನು ಖುಷಿ ಜಾಸ್ತಿ ಅಂದ್ರೆ ಅವ್ರ ಮಾಮನ ಕರೆದ ನೀ ಮಾಡು ಅಂತ ಅಂದಿದ್ದಲ್ಲ. ಹಾಗಾಗಿ ಸ್ವಲ್ಪ ಸ್ಕೋಪ ಖುಷಿ ಎಲ್ಲ ಸ್ವಲ್ಪ ಜಾಸ್ತಿ ಬಂದಿತ್ತು. ಈಗ ನಾ ಏನು ಮಾಡಿದ್ರೂ ನಡೀತೈತಿ ನಂದ ಕಾರ್ಬಾರ ಅಂತ ಅಂದ್ಕೊಂಡು ಮಾಡತ್ತೇಳಕ್ಕಿ. ತುಪ್ಪ ಎಲ್ಲ ಕಾದು ಬಿಸಿ ಆದ ನಂತರ ಈಗ ಜೀರಿಗೆ ಅದೆಲ್ಲ ಹಾಕತ್ತಾಳು. ಸಾನುದ ಏನು ಸ್ಪೆಷಲ್ ಗೊತ್ತಿಲ್ಲ, ನಾವು ಮಾಡೋ ಸೇಮ್ ಅದ ರೆಸಿಪಿ ಅದ ಐಟಮ್ಸ್ ಎಲ್ಲನೂ ಹಾಕಿ ಮಾಡ್ತಾಳು. ಬಟ್ ಆಕಿದ ಟೇಸ್ಟ್ ಆಕಿ ಮಾಡಿರೋ ಟೇಸ್ಟ್ ಸ್ವಲ್ಪ ಎಕ್ಸ್ಟ್ರಾ ಲೆವೆಲ್ಗೆ ಇರ್ತೈತಿ. ಮಂದಿಗೆ ಎಲ್ಲರಿಗೂ ಇಷ್ಟ ಆಗ್ತೈತಿ. ಹಾಗಾಗಿ ನಮ್ಮನ್ನ ಇವತ್ತು ಆಕಿ ಕಡೆಯಿಂದನೇ ಮಾಡಿಸಿ ಊಟ ಮಾಡವಿದ್ದ. ಈಗ ಜೀರಿಗೆ ಎಲ್ಲ ಸಿಡಿದಾದ ನಂತರ ಈಗ ಉಳ್ಳಾಗಡ್ಡಿ ಹಾಕತ್ತೀಳು. ಉಳ್ಳಾಗಡ್ಡಿ ಟೊಮೆಟೊ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಆ್ಯಸ್ ಯೂಶ್ವಲ್ ಮಸಾಲೆ ರೈಸ್ ಎಲ್ಲರಿಗೂ ಗೊತ್ತಿರ್ತೈತಿ, ಸೇಮ್ ಅದ ಪ್ರೊಸೀಜರ. ಸೊ ಈಗ ಒಂದೊಂದು ಎಲ್ಲ ಹಾಕಿ ಮಾಡತ್ತೇಳು. ಈಗ ಉಳ್ಳಾಗಡ್ಡಿ ಹಾಕಿ ಇವನ್ನೆಲ್ಲನೂ ಕೆಂಪಾಗೋ ತನಕ ಹುರಿಯತ್ತೇಳು. ನಮ್ಮ ಮಮ್ಮಿ ಅಲ್ಲಿ ಎಲ್ಲನೂ ಹೇಳತ್ತಿರು. ನಾನು ಯಾವಾಗ ಹೇಳ್ತೀನಿ ಅವಾಗ ಒಂದೊಂದು ಐಟಮ್ ಹಾಕು, ಗಡ್ಬಡಿ ಮಾಡಬೇಡ ಅಂತ ಸಾನುವಾಗಿ ಹೇಳತ್ತಿರು. ಆಯಿತು ಮಾಡ್ತೀನೋ ಅಂತ ಅನ್ನತ್ತಿಳಿಕಿ. ಸ್ವಲ್ಪ ಮನ್ಯಾಗ ಅವ್ರೆಕಾಳದ ಉಳಿದಿದ್ದು ನಿನ್ನೆ ಬಾಜಿ ಮಾಡಿದ್ದು. ಸೊ ಅವನ್ನೆಲ್ಲ ಯಾಕೆ ವೇಸ್ಟ್ ಮಾಡೋದು ಅಂತಂದ ಮಸಾಲೆ ಅನ್ನದಾಗ ಅವ್ರೆಕಾಳನ್ನು ಕೂಡ ಮಮ್ಮಿ ಹಾಕಕ್ಕೆ ಹೇಳಿರು. ಈಗ ಉಳ್ಳಾಗಡ್ಡಿ ಆದ ತಕ್ಷಣ ಇನ್ನು ಟೊಮೆಟೊ ಹಾಕಕ್ಕೆ ಹೇಳಿರು. ಉಳ್ಳಾಗಡ್ಡಿ ಸ್ವಲ್ಪ ಇನ್ನು ಕೆಂಪು ಹುರಿಲಿ, ಅದ ಹುರಿದ ನಂತರ ಟೊಮೆಟೊ ಹಾಕಕ್ಕೆ ಅಂತ ಹೇಳಿರು. ಈಕಿಗೆ ಸಮಾಧಾನ ಇರೋಕ್ಕಿಲ್ಲ, ಯಾವಾಗ ಒಂದೊಂದು ಎಲ್ಲತ್ರೊಳಗೆ ಹಾಕಿನು ಅಂತ ಅನ್ನತ್ತಿಳು. ಈಗ ಟೊಮೆಟೊ ಹಾಕಿ ಟೊಮೆಟೊನ ಫ್ರೈ ಮಾಡತ್ತಿಳು. ನಮ್ಮ ಸಾನ್ವಿಗೆ ಭಾಳ ಅಂದ್ರೆ ಭಾಳ ಅಡ್ಗೆ ಮ್ಯಾಗ ಮಾಡೋದು ಭಾಳ ಇಷ್ಟ ಆಕಿಗೆ. ಒಟ್ಟು ಮನ್ಯಾಗ ಇದ್ದಳಂದ್ರೆ ಏನಾದರೂ ಒಂದು ರೆಸಿಪಿ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾಳು. ಮೊಬೈಲ್ದಾಗ ಏನಾರು ನೋಡಿರ್ತಾಳೆ ಅವನ್ರೆ ಮಾಡ್ತಾಳು. ನನಗೆ ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ತಾಳು. ಮತ್ತು ನಾ ಮೋಸ್ಟ್ ಆಫ್ ಟೈಮ್ ಬ್ಯಾಂಕಿಗೆ ಹೋದಾಗ ಮಧ್ಯಾಹ್ನ ಅವ್ರ ಆಯಿಗೆ ಮುಂದೆ ನಿಲ್ಲಿಸ್ಕೊತಾಳು. ನಾ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ, ನೀ ಜಸ್ಟ್ ಗ್ಯಾಸ್ ಹಚ್ಕೊಡು ಮತ್ತು ಇಲ್ಲೇ ನಿಂತಿರು, ನಾ ಮಾಡೋದು ನೋಡ್ಕೊಂತ ನಿಲ್ಲು ಅಷ್ಟಂತ ಹೇಳಿ ಆಕಿಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾಳು. ಆಕಿಗೆ ಸ್ವಲ್ಪ ಅಡುಗೆ ಮೇಲೆ ಭಾಳ ಇಂಟ್ರೆಸ್ಟ್ ಐತಿ. ಮತ್ತು ಆಕಿ ಮಾಡೋದು ಅಡುಗೆ ಎಲ್ಲನೂ ಸ್ವಲ್ಪ ಟೇಸ್ಟಿಯಾಗಿರ್ತೈತಿ, ರುಚಿನೂ ಮಾಡಿರ್ತಾಳು. ನಾನು ಸ್ವಲ್ಪ ಜಾಸ್ತಿ ಬೈತಿರ್ತೇನೆ ಆಕಿಗೆ, ಏನು ಬೇಕಾದ ಅಡುಗೆ ನಿಂದು ನೀ ಮಾಡ್ಕೊಂಡು ತಿನ್ನಬೇಡ, ಏನಾರು ಹೆಚ್ಚು ಕಮ್ಮಿ ಆದೋತು ಬಿಸಿದಿರ್ತೈತಿ, ಕಾಲ ಕೈ ಮೇಲೆಲ್ಲ ಚಲ್ಕೊಂಡು ಅಂತ ಹೇಳ್ತಿರ್ತೇನೆ. ಆದರೂ ಕೇಳಲ್ಲ. ಆಗಿನ ಪೂರ್ತಿಯಾಗ ಏನೂ ಮಾಡಲ್ಲ ಅಂತಾಳು. ಮತ್ತು ನೆಕ್ಸ್ಟ್ ಡೇ ಅಂದ್ರೆ ಏನಾರೇ ಒಂದು ಐಟಮ್ ಮಾಡೇ ಇಟ್ಟಿರ್ತಾಳು. ಒಂದೊಂದು ಸಲ ಇಷ್ಟು ಟೇಸ್ಟಿಯಾಗಿ ಮಾಡಿರ್ತಾಳಲ್ಲ, ಅದನ್ನು ಮಾಡಿ ತಿನ್ನೋಬೇಕಾದ್ರೆ ಮತ್ತೆ ಆಕಿನ ಬೈಯೋದಕ್ಕೆ ಮನಸ್ಸು ಬರೋಂಗಿಲ್ಲ, ಯಾಕೆ ಮಾಡಿದಿ ಅಂತಂದ. ಮತ್ತು ಚಲೋ ಆಗಿರ್ತೈತಿ ಅವಾಗ ತಿನ್ನು, ಮತ್ತು ಯಾಕೆ ನಾನು ಬೈಯಾತಿ ಅಂತಂದು ಹೊಳ್ಳಿ ನನಗೆ ಕ್ವಶನ್ ಕೇಳ್ತಾಳು. ಅವಾಗ ಅಂತೇನು ನೀ ಮಾಡೋಕ್ಕಿದ್ರೆ ಮಾಡ್ತಬಾ, ಒಟ್ಟು ದೊಡ್ಡವ್ರು ಯಾರಾದ್ರೂ ಮುಂದೆ ಇಟ್ಕೊಂಡನ, ನಿಮ್ಮ ಆಯಿನದ ಮುಂದೆ ಇಟ್ಕೊಂಡನ ಮಾಡ್ತಬಾ, ಒಬ್ಬಾಕಿ ಅಂತೂ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿರ್ತೀವಿ. ಆಯ್ತು ಅವ್ರು ನಿಂತ್ಕೊಂಡಾಗ ಮಾಡ್ತೇನೆ, ಇಲ್ಲ ಮಾಡಂಗಿಲ್ಲ ತಗೋ ಅಂತ ಹೇಳ್ತಾಳು. ಈಗ ಟೊಮೆಟೊ ಉಳ್ಳಾಗಡ್ಡಿ ಮತ್ತು ಅವ್ರೆಕಾಳು ಎಲ್ಲನೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳತ್ತಾಳು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೇಳು.
ಈಗ ಸಣ್ಣಾಗಿರ್ತಾಗಂತೂ ಇಷ್ಟೊಂದು ಅಡುಗೆ ಮ್ಯಾಗ ಇಂಟ್ರೆಸ್ಟ್ ಐತಿ ಮತ್ತು ಮಾಡ್ತೇನೋ ಅಂತಾಳು. ಇನ್ನು ಮುಂದೆ ದೊಡ್ಡಾಕೆ ಆದಂತರ ನೋಡಬೇಕು. ಅವಾಗ ಅಡುಗೆ ಮಾಡು ಅಂದ್ರೆ ಮಾಡ್ತಾಳೋ ಏನು ನೀವ ಮಾಡ್ಕೋರಿ ಅಂತಂದು ಹೇಳಿ ಹೊರಗೆ ಕುಂತಾಳೋ ಗೊತ್ತಿಲ್ಲ. ಎಲ್ಲರದು ಹಂಗೆ ಸೇಮ್ ಸಣ್ಣಾಗಿರ್ತಾಗ ಎಲ್ಲನೂ ಮಾಡ್ಬೇಕಂತಾರೆ. ದೊಡ್ಡವ್ರ ಅಂತ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗ್ತೈತಿ. ನೋಡಬೇಕು ಮುಂದೆ ಏನು ಮಾಡ್ತಾಳೋ ಅಂತಂದು. ಈಗ ಎಲ್ಲ ಮಸಾಲೆ ಪೌಡ್ರುಗಳ್ನ ಹಾಕತ್ತೇಳು. ಧನಿಯಾ ಪೌಡ್ರ, ಜೀರಿಗೆ ಪೌಡ್ರ ಮತ್ತು ಬಿರಿಯಾನಿ ಮಸಾಲ, ಗರಂ ಮಸಾಲ ಅಷ್ಟನ್ನು ಎಲ್ಲ ಮಸಾಲೆ ಹಾಕಿ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡಿ ಆದ ನಂತರ ಬಟಾಟಿನೂ ಇದ್ದು ಮನ್ಯಾಗ. ಸೊ ಅವನು ಬಟಾಟಿನೂ ಒಂದು ಬಟಾಟಿ ಕಟ್ ಮಾಡಿ ಮಮ್ಮಿ ಇಟ್ಟೇಳು. ಅದನ್ನು ಬಟಾಟಿಗೆ ಮಸಾಲೆ ಸ್ವಲ್ಪ ಎಣ್ಣೆಗೆ ಹುರಿದ ನಂತರ ಬಟಾಟಿನೂ ಹಾಕಿ ಸ್ವಲ್ಪ ಫ್ರೈ ಮಾಡತ್ತೇಳು. ನಮ್ಮ ಮಮ್ಮಿ ಇಲ್ಲಿ ಸ್ವಲ್ಪ ಉಪ್ಪು ನಾನು ಹಾಕ್ತೇನೆ ನೀ ಹಾಕಬೇಡ ಅಂತಂದಿರು. ಬಿಕಾಸ್ ಸಾನು ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ತಾಳು, ಹಾಗಾಗಿ ಉಪ್ಪು ನೀ ಹಾಕಕ್ಕೆ ಹೋಗಬೇಡ ನಾನು ಹಾಕ್ತೇನೆ ಉಪ್ಪು ಖಾರ ಅಂತ ಹೇಳಿ ಮಮ್ಮಿ ಅವು 2 ಐಟಮ್ಸ್ನ ಮಮ್ಮಿನ ಹಾಕಿರು. ಬಾಕಿ ಎಲ್ಲನೂ ಸಾನಿಗೆ ಮಾಡಕ್ಕೆ ಹಚ್ಚಿರು. ಈಗ ಇಷ್ಟನ್ನು ಹುರಿದ ನಂತರ ಇನ್ನು ಬಟಾಟಿ ಹಾಕು ಅಂತ ಹೇಳಿರು. ಬಟಾಟಿ ಮತ್ತು ವೆಜಿಟೇಬಲ್ಸ್ ಇವು ಯಾವುದೇ ಇದ್ರೂ ಇದೆಲ್ಲ ಆಪ್ಷನಲ್ಲ. ಎಕ್ಸ್ಟ್ರಾ ಬಾಕಿ ಯಾವ್ಯಾವ ಐಟಮ್ಸ್ ಇರ್ತಾವೆ ವೆಜಿಟೇಬಲ್ಸ್ ಅವನ್ನೆಲ್ಲನೂ ಆ್ಯಡ್ ಮಾಡಿದ್ರೂ ಮಸಾಲೆ ರೈಸ್ ಚಲೋನ ಆಗ್ತೈತಿ. ಸೊ ಈಗ ಬಟಾಟಿ ಒಂದಿತ್ತು, ಹಾಗಾಗಿ ಬಟಾಟಿ ಅಷ್ಟೇ ಮತ್ತು ಅವ್ರೆಕಾಳು ಅವನ್ನೆರಡನ್ನೂ ಹಾಕಿ ಎಣ್ಣೆಗೆ ಫ್ರೈ ಮಾಡಿ ಈಗ ನಮ್ಮ ಮಮ್ಮಿ ಅಕ್ಕಿ ತೊಳೆದು ಸಾನು ಮೊದಲು ನಮ್ಮ ಮಮ್ಮಿಗೆ ಹೇಳಿಳು ಅಕ್ಕಿ ನೆನೆಯೋಕೆ ಇಡಾಯಿ ಅಂತಂದೇಳು. ಅಕ್ಕಿ ಸ್ವಲ್ಪ ಜಾಸ್ತಿ ನೆನೆದಿದ್ದು ಇಲ್ಲ ನಂಗೆ ಹೆಂಗೆ ಬೇಕು ಹಂಗೆ ಮಾಡ್ತೇನೆ ನೀನು ನೆನೆಸ ಅಂತ ನಮ್ಮ ಮಮ್ಮಿಗೆ ಹೇಳಿಳು. ಹಾಗಾಗಿ ನಮ್ಮ ಮಮ್ಮಿ ನೆನೆ ಇಟ್ಟಿರು. ಈಗ ನಮ್ಮ ಮಮ್ಮಿ ಅದಕ್ಕೆ ನೀರು ಹಾಕಿ ಇನ್ನು ಲಿಡ್ನ ಕ್ಲೋಸ್ ಮಾಡ್ತಾರೋ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 3ರಿಂದ 4 ವಿಜಲ್ಸ್ ಬಂತಂದ್ರೆ ನಮ್ಮ ಮಸಾಲ ರೈಸ್ ರೆಡಿ ಆಗ್ತೈತಿ. ಇನ್ನು ನೋಡಬೇಕು ಕಂಪ್ಲೀಟ್ ಆದ ನಂತರ ವಿಸಲೆಲ್ಲ ಆಗಿ ರೈಸ್ ಆದ ನಂತರ ಟೇಸ್ಟ್ ಹೆಂಗಿರ್ತೈತಿ ನೋಡಬೇಕು. ಆ್ಯಸ್ ಯೂಶ್ವಲ್ ಸಾನ್ವಿ ಮಾಡಿದಾಳಂದ್ರೆ ಟೇಸ್ಟ್ ಅಂತೂ ಇದ್ದೇ ಇರ್ತೈತಿ. ಸೊ ಈಗ ನಮ್ಮ ಮಮ್ಮಿ ಇಲ್ಲಿ ಕ್ಲೋಸ್ ಮಾಡತ್ತಾಳು. ಸಾನ್ವಿಗೆ ಇಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಕ್ಕೆ ಬರೋಂಗಿಲ್ಲ, ಹೆಂಗಾರೆ ಹಾಕಿಬಿಟ್ಟು ಅಂತಂದ ಮಮ್ಮಿ. ನಾ ಹಾಕಿಕೊಡ್ತೀನಿ ಸುಮ್ಮ ಇರು ಅಂತಂದರು. ಹಾಗಾಗಿ ಆಯ್ತು ತಗೋ ನೀನು ಹಾಕು ಅಂತ ಹೇಳಿ ಮಮ್ಮಿ ಇಲ್ಲಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ವಿಸಿಲನ್ನು ಹಾಕಿ ಮುಗಿಸಿರು. ಒಬ್ಬೊಬ್ರದ ಕೈ ರುಚಿ ಭಾಳ ಚಲೋ ಇರ್ತೈತಿ. ಅವ್ರು ಏನೇ ಅಡುಗೆ ಮಾಡಿರೂ ಭಾಳ ಟೇಸ್ಟಿಯಾಗಿರ್ತೈತಿ. ಅದೇ ರೀತಿ ನಮ್ಮ ಸಾನೋದನ್ನು ಕೈ ರುಚಿ ಅಂತಲೇ ಹೇಳ್ಬೋದು. ಆಕೆ ಏನೇ ಅಡುಗೆ ಮಾಡಿರೂ ಅದರ ಟೇಸ್ಟ್ ಡಬಲ್ ಆಗಿರ್ತೈತಿ. ನಮ್ಮ ಅನ್ನ ಆಕೆಗೆ ಇವತ್ತು ಸ್ವಲ್ಪ ಮಸಾಲೆ ರೈಸ್ ಮಾಡಿಕೊಡು, ನಿನ್ನ ಕೈ ರುಚಿ ತಿನ್ನೋದೈತಿ ಅನ್ನಂತಲೇ ನಮ್ಮ ಸಾನು ಅವ್ರ ಮಾಮಾಗ ಮಸಾಲೆ ರೈಸ್ ಮಾಡಿ ಕೊಟ್ಟಳು. ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಎಲ್ಲರೂ ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ಐ ಹೋಪ್ ಇವತ್ತಿನ ಈ ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.